ಉತ್ತರ ಕನ್ನಡ ಭಾಗದ ಜನರ ಅತಿ ದೊಡ್ಡ ಡಿಮ್ಯಾಂಡ್ ಏನು ಅಂತ ಅಂದರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ. ಕಾರಣ ಚಿಕಿತ್ಸೆಯ ಗುಣಮಟ್ಟ ಜಿಲ್ಲಾಸ್ಪತ್ರೆಗಳಲ್ಲಿ ಇಲ್ಲ ಅಂತ. ಗುಣಮಟ್ಟ ಬಿಡಿ, ಈಗ ಚಿಕಿತ್ಸೆ ಪಡ್ಕೊಳ್ಳೋಣ ಅಂತ ಆಸ್ಪತ್ರೆಗೆ ಹೋದರೆ ಸಾವಿನ ಮನೆಗೆ ಹೋಗ್ತೀವಾ ಅಂತ ಭಯ ಶುರುವಾಗಿದೆ. ಹಳೆ ಕಟ್ಟಡ, ಅಲ್ಲಿ ಚಿಕಿತ್ಸೆ ಕೊಡಿಸೋದಕ್ಕೆ ಅಥವಾ ವಾಸ ಮಾಡೋದಕ್ಕೆ ಎರಡಕ್ಕೂ ಕೂಡ ಯೋಗ್ಯ ಇಲ್ಲ. ಹೊಸ ಕಟ್ಟಡ ಕಟ್ಟಿದ್ದಾರೆ, ಅದು ಕೂಡ ಕಳಪೆ ಕಾಮಗಾರಿ. ಸಿಸ್ಟಮ್ನ ಕರಪ್ಷನ್ ಯಾವ ರೀತಿ ಡೀಪ್ ಆಗಿದೆ ಅನ್ನೋದಕ್ಕೆ ಈ ಸ್ಟೋರಿ ಉದಾಹರಣೆ. ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಕ್ರಿಮ್ಸ್ ಆಸ್ಪತ್ರೆಯ ಕಟ್ಟಡ ಸೇಫ್ ಅಲ್ಲ, ಹೊಸ ಕಟ್ಟಡವು ಕಳಪೆ ಕಾಮಗಾರಿಗೆ ಬಲಿ. ಉತ್ತರ ಕನ್ನಡ ಜಿಲ್ಲೆ ಗೋವಾ ರಾಜ್ಯದ ಗಡಿಗೆ ಹೊಂದಿಕೊಂಡಿರುವ ರಾಜ್ಯದ ಕಡೆಯ ಜಿಲ್ಲೆ. ಕಳೆದ 10 ವರ್ಷಗಳಿಂದ ಸೂಕ್ತ ವೈದ್ಯಕೀಯ ಸೌಲಭ್ಯದಿಂದ ವಂಚಿತವಾಗಿರುವ ಜಿಲ್ಲೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಜಿಲ್ಲೆಯ ಜನ ಹೋರಾಟದ ನಡುವೆ ಈಗಿರುವ ಜಿಲ್ಲಾಸ್ಪತ್ರೆಯ ಕಟ್ಟಡವೂ ಸೇಫ್ ಇಲ್ಲ ಅಂತ ತಜ್ಞರು ವರದಿ ನೀಡಿದ್ದಾರೆ. ಮಳೆಗಾಲದಲ್ಲಿ ಜಿಲ್ಲಾಸ್ಪತ್ರೆಯ ಕಟ್ಟಡ ಅಲ್ಲಲ್ಲಿ ಸೋರ್ತಾ ಇದ್ದಿದ್ದಕ್ಕೆ ಪ್ಯಾಚ್ ಹಾಕಲಾಗಿತ್ತು. ಆದರೆ ಕಟ್ಟಡದ ಬಹುತೇಕ ಭಾಗ ಶಿಥಿಲಗೊಂಡಿರೋದ್ರಿಂದ ಇಲ್ಲಿ ಆಸ್ಪತ್ರೆ ಮುಂದುವರಿಸೋದು ಸೇಫ್ ಅಲ್ಲ ಅಂತ ತಜ್ಞರು ಸೂಚಿಸಿದ್ದಾರೆ. ಕಳೆದ 1 ವರ್ಷದಿಂದ ಉದ್ಘಾಟನೆ ಮಾಡದೆ ಬಿಕೋ ಎನ್ನುತ್ತಿದ್ದ 450 ಹಾಸಿಗೆಯ ಹೊಸ ಕಟ್ಟಡದ ಉದ್ಘಾಟನೆ ಮಾಡದೆ ಕೂಡಲೇ ರೋಗಿಗಳ ಶಿಫ್ಟ್ ಮಾಡೋಕೆ ಜಿಲ್ಲಾಡಳಿತ ಮುಂದಾಗಿದೆ. ಅದನ್ನ ಟೆಸ್ಟ್ ಮಾಡಿ ಅದು ಕಟ್ಟಡ ಸ್ವಲ್ಪ ರಿಸ್ಕ್ ಇದೆ ಯೂಸ್ ಮಾಡಲು ಇರೋದ್ರಿಂದ ನಮಗೆ ಈಗ ಅನಿವಾರ್ಯ ಕಾರಣಗಳಿಂದ ನಮ್ಮ ಈಗ ಇರುವಂಥ ಎಲ್ಲ ವ್ಯವಸ್ಥೆಯೂ ಆ ಕಟ್ಟಡದಲ್ಲೇ ಅಕಾಮಿಡೇಟ್ ಮಾಡಿಕೊಳ್ಳೋ ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ನಾವೀಗ ಫಸ್ಟು ಪೇಷಂಟ್ ಸೇಫ್ಟಿ ಪರ್ಪಸ್ಸಿಗೆ ಇಷ್ಟು ದಿನ ಈಗ ಕಂಪ್ಲೀಷನ್ ಮುಗಿಸಿ ಮೊನ್ನೆ ನಾವು ನಮ್ಮ ಹಸ್ತಾಂತರವನ್ನು ಮಾಡ್ಕೊಂಡಿದ್ದೀವಿ ಕಾಲೇಜಿಗೆ ಬಿಲ್ಡಿಂಗನ್ನು. ಈ ಹಸ್ತಾಂತರವನ್ನು ಮಾಡಿಕೊಂಡು ನಮಗೆ ಹಳೆಯ ಹಾಸ್ಪಿಟ್ಲು ಕಟ್ಟಡ ಇದಾಗಿರೋದ್ರಿಂದ ಸರ್ಕಾರದಿಂದ ಇದನ್ನು ಹಸ್ತಾಂತರವಾಗಿ ತಗೊಂಡು ಇಮಿಡಿಯೇಟು ನೀವು ಪೇಷಂಟನ್ನ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿ ಫಂಕ್ಷನಿಂಗ್ ಮಾಡಿ ಮುಖ್ಯಮಂತ್ರಿಗಳಿಂದ ದಿನಾಂಕವನ್ನು ನಿಗದಿಪಡಿಸಿಕೊಂಡು ಉದ್ಘಾಟನೆ ಮಾಡೋಣ. ಸಾರ್ವಜನಿಕರ ಮತ್ತು ರೋಗಿಗಳ ಹಿತದೃಷ್ಟಿಯಿಂದ ನಾವು ಇಮಿಡಿಯೇಟ್ ಶಿಫ್ಟ್ ಮಾಡಿ ಅಂತ ಗೌರ್ಮೆಂಟಿಂದ ಆದೇಶ ಬಂದಿರೋದು. ವೈದ್ಯಕೀಯ ಕಾಲೇಜ್ಗೆ ಒಟ್ಟು 700ಕ್ಕಿಂತ ಹೆಚ್ಚು ಹಾಸಿಗೆಯ ಆಸ್ಪತ್ರೆ ಬೇಕಾಗುತ್ತೆ. ಹೀಗಾಗಿ ಹೊಸ 450 ಹಾಸಿಗೆಯ ಕಟ್ಟಡ ನಿರ್ಮಾಣ ಮಾಡಿ 1 ವರ್ಷ ಕಳೆದಿದೆ. ಆದರೆ ನಿರ್ಮಿಸಿರುವ ಹೊಸ ಕಟ್ಟಡವೂ ಸಹಿತ ಸೋರ್ತಾ ಇದ್ದು, ಕಟ್ಟಡದ ಕೆಲವು ಕಡೆ ಕಳಪೆ ಕಾಮಗಾರಿಯಾಗಿದ್ದು ಕಂಡು ಬಂದಿತ್ತು. ಆದರೆ ಕಟ್ಟಡದ ದೃಢತೆ ಪರಿಶೀಲಿಸಿ ಸಿಎಂರಿಂದ ಉದ್ಘಾಟಿಸಬೇಕು ಅಂತ ತೀರ್ಮಾನಿಸಲಾಗಿತ್ತು. ಆದರೆ ಹಳೆ ಕಟ್ಟಡ ಶಿಥಿಲಾವಸ್ಥೆ ತಲುಪಿದ್ದು ಪ್ರತಿದಿನ 400 ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಹೀಗಾಗಿ ತಜ್ಞರ ವರದಿ ಬೆನ್ನಲ್ಲೇ ಮುಂದಿನ 15 ದಿನದಲ್ಲಿ ಜಿಲ್ಲಾಸ್ಪತ್ರೆಯ ಒಂದೊಂದೇ ಬ್ಲಾಕ್ಗಳನ್ನು ಶಿಫ್ಟ್ ಮಾಡಿಸೋಕೆ ಪ್ಲಾನ್ ಮಾಡಲಾಗಿದೆ. ಅದು ಕೆಲವೊಂದು ನ್ಯೂನತೆಗಳನ್ನು ಐಡೆಂಟಿಫೈ ಮಾಡಿದ್ರು. ಆ ನ್ಯೂನತೆಗಳ ಪಟ್ಟಿಯನ್ನು ನಾವು KHSRDP ಅವರು ಆ ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿದ್ರಲ್ಲ, ಅವರಿಗೆ ಕೊಟ್ಬಿಟ್ಟು ಅವರು 15 ದಿನಗಳ ಕಾಲಾವಕಾಶ ತಗೊಂಡು ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಅವ್ರ ಕಾಂಪ್ಲೈನ್ಸನ್ನು ಸಬ್ಮಿಟ್ ಮಾಡಿದರು. ಆ ಕಾಂಪ್ಲೈನ್ಸನ್ನು ಮತ್ತೆ PW ಡಿಪಾರ್ಟ್ಮೆಂಟಿಗೆ ನಾವು ಸಬ್ಮಿಟ್ ಮಾಡಿ ಅವರು ಮತ್ತೆ ಬಂದು ಇನ್ಸ್ಪೆಕ್ಟ್ ಮಾಡಿ ಅವರು ವೆರಿಫಿಕೇಷನ್ ರಿಪೋರ್ಟನ್ನು ಫಿಟ್ ಇದೆ ಅಂತ ಕೊಟ್ಟ ಮೇಲೆ ನಾವು ಹ್ಯಾಂಡ್ ಓವರ್ ತೊಗೊಂಡಿದ್ದೀವಿ. ಈ ವರ್ಗಾವಣೆ ನಮಗೆಲ್ಲರಿಗೂ ಸಂತೋಷ ತಂದಿದೆ. ಆದರೆ ಈ ಹಳೆ ಕಟ್ಟಡದಲ್ಲಿ ಅಲ್ಲಿ ತುಂಬ ಫೆಸಿಲಿಟೀಸ್ಗಳಿರಲಿಲ್ಲ. ಹೊಸ ಕಟ್ಟಡ ಕಟ್ಟಿ ಎಷ್ಟೋ ದಿನಗಳಾದರೂ ಆ ಕಟ್ಟಡವನ್ನು ಅವರು ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ತಮ್ಮ ಸುಪರ್ದಿಗೆ ತೊಗೊಂಡಿರಲಿಲ್ಲ. ಅಲ್ಲೇನೋ ಪ್ರಾಬ್ಲಮ್ಗಳು ಬಂದಿದ್ವು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಇಟ್ಟಿದ್ದೀವಿ ಅಂತ ಎಲ್ಲ ಹೇಳಿದರು. ಆಮೇಲೆ ಈಗ ಅವನ್ನೆಲ್ಲ ಸರಿಪಡಿಸಿ ಅದನ್ನು ವಹಿಸ್ಕೊಂಡಿದ್ದೀವಿ ಆ ಕಟ್ಟಡವನ್ನು. ಮತ್ತು ಮೊದಲು ಅಲ್ಲಿ ಹಂತವಾಗಿ 1 ತಿಂಗಳ ಒಳಗಡೆ ಹಳೆ ಕಟ್ಟಡದಿಂದ ಎಲ್ಲ ರೋಗಿಗಳನ್ನು OPDಯನ್ನು ಹೊರತುಪಡಿಸಿ ಉಳಿದವರೆಲ್ಲವನ್ನು ಅಲ್ಲಿ ವರ್ಗಾಯಿಸ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಜಿಲ್ಲೆಯ ಜನ ಹೋರಾಟ ಮಾಡ್ತಾ ಇರೋ ಬೆನ್ನಲ್ಲೇ ಇದೀಗ 1 ವರ್ಷದಿಂದ ಪಾಳು ಬಿದ್ದಿದ್ದ ಹೊಸ ಆಸ್ಪತ್ರೆ ಕಟ್ಟಡ ಜನರಿಗೆ ದೊರಕುವಂತಾಗಿದೆ. ನವೀನ್, ಪಬ್ಲಿಕ್ ಟಿವಿ, ಕಾರವಾರ.